ಪೊಲೀಸ್ ಸಿಬ್ಬಂದಿ ನಿಂತರೆ ಮಾತ್ರ ಅಲ್ಲಿ ಟ್ರಾಫಿಕ್ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಒಂದು ವೇಳೆ ಸಿಬ್ಬಂದಿ ಇಲ್ಲ ಅಂತಂದರೆ ವೈಲೇಷನ್ಸ್ಗಳು ಈಗ ಸುಮಾರು ಪ್ರತಿಶತ ಕಡಿಮೆ ಆಗಿದೆ. ವಿ ಆರ್ ಸೀಯಿಂಗ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಬಟ್ ಆದರೂ ಕೆಲವು ಕಡೆ ವೈಲೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ವಿನಂತಿ ಏನಂತಂದರೆ, ಸಿಬ್ಬಂದಿ ಇದ್ದರೆ ಅಷ್ಟೇ ಸಂಚಾರ ನಿಯಮ ಪಾಲನೆ ಮಾಡಬೇಕಂತಲ್ಲ. ನಮ್ಮ ನಿಯರ್ಲಿ 113 CCTV ಕ್ಯಾಮ್ರಾ ಇದೆ ಮತ್ತು POS ಮಷಿನ್ಸ್ಗಳ ಮುಖಾಂತರ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಸಿಬ್ಬಂದಿಯವರಿಗೂ ಕೂಡ ನಾವು ಅವೇರ್ನೆಸ್ ಮಾಡಿದ್ದೀವಿ. ಫೋಟೋಗಳ ಮುಖಾಂತರ ಕಳಿಸಿ ನಮ್ಮ ವಾಟ್ಸಪ್ ಕಂಟ್ರೋಲ್ ರೂಮ್ ಏನಿದೆ ಆ ವಾಟ್ಸಪ್ಪಿಗೆ ಬಂದ ಒಂದು ಮಾಹಿತಿ ಆಧಾರದ ಮೇಲೇನೂ ನಾವು ಈ ಚಲನ್ಗಳನ್ನು ಜನ್ರೇಟ್ ಮಾಡ್ತಾ ಇದ್ದೀವಿ. ಓವರ್ ಸ್ಪೀಡಿಂಗ್ ಕೇಸ್ 117 ಹಾಕಿದ್ದೀವಿ. ಡ್ರಂಕ್ ಆ್ಯಂಡ್ ಡ್ರೈವಿಂಗ್ 55. ಸಿಗ್ನಲ್ ಜಂಪ್ ತಮಗೆಲ್ಲ ಗುರ್ತಿದೆ. ಈಗ ಯಾರು ಕಾನೂನು ಸಂಚಾರ ನಿಯಮ ಪಾಲನೆ ಮಾಡ್ತಾರೆ, ಇತರರೇ ಯಾರು ವೈಲೇಟ್ ಮಾಡ್ತಾರೆ, ಇಟ್ ಬಿಕಮ್ಸ್ ಇನ್ಕನ್ವೀನಿಯನ್ಸು ಮತ್ತು ಅಪಘಾತಗಳಾಗುವಂಥದ್ದು, ಪೆಡೆಸ್ಟ್ರಿಯನ್ಗೆ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು. ಸಿಗ್ನಲ್ ಜಂಪಿಂಗ್ ಒಟ್ಟು 566 ಪ್ರಕರಣಗಳು ಹಾಕಿದ್ದೀವಿ. ಅದ್ರ ಜೊತೆಗೆ ಟ್ರಿಪಲ್ ರೈಡಿಂಗ್ 322 ಮತ್ತು ಆಟೋದವ್ರಿಗೆ ಮೇಲೇನೂ ಕೂಡ ನಾವು ಕ್ರಮಗಳು ತೆಗೆದುಕೊಂಡಿದ್ದೀವಿ. ಎಕ್ಸೆಸ್ ಪ್ಯಾಸೆಂಜರ್ಸ್ 1257 1257. ನೆಕ್ಸ್ಟ್ ವಿತೌಟ್ ವೇರಿಂಗ್ ಯೂನಿಫಾರ್ಮ್. ಅದ್ರ ಜೊತೆಗೆ ಈ ಸ್ಕೂಲ್ ಚಿಲ್ಡ್ರನ್ಸ್ ಎಕ್ಸೆಸ್ ಪ್ಯಾಸೆಂಜರ್ಸ್ 10 ಕೇಸ್ಗಳು. ಇಲ್ಲಿವರೆಗೆ ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಅದರಲ್ಲಿ 3 ಜನ ಏನು ಯುವಕರಿದ್ದಾರೆ ಅದರಲ್ಲಿ ಬಂಧಿತರಾಗಿರುವಂಥವ್ರು ಮತ್ತು ಇವರಿಗೆ ಸುಪಾರಿ ಕೊಟ್ಟಿರುವಂಥದ್ದು ಯಾರು ವಿಕ್ಟಿಮ್ ಇದ್ದಾರೆ, ವಿಕ್ಟಿಮ್ ಅವರ ವೈಫನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ. ಅವರು ಇವರಿಗೆ ಸುಪಾರಿ ಕೊಟ್ಟಿರ್ತಾರೆ. ಈ ಚಲನ್ನಿಂದ ಈಗ ನಿಯರ್ಲಿ 2500 ಅಷ್ಟು ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ. ವೈಯಕ್ತಿಕವಾಗಿ ಒಂದು ಸುಪಾರಿ ರೀತಿಯಿಂದ ಹಲ್ಲೆ ಮಾಡಿರುವಂಥ, ಸುಪಾರಿ ಪಡೆದುಕೊಂಡು ಹಲ್ಲೆ ಮಾಡಿರುವಂಥ ಮಾಹಿತಿ ತನಿಖೆಯಿಂದ ಹೊರಬರುತ್ತೆ. 5 lakh rupees ಈಗ ಸುಪಾರಿ ಮಾತಾಡಿರ್ತಾರೆ. ಫಿಸಿಕಲ್ ಕೇಸ್ 5106 ಕೇಸ್ ಹಾಕಿದ್ದೀವಿ. 5000 ನಿಯರ್ಲಿ 29 lakh rupees ಫೈನ್ 1 ಮಂತಲ್ಲಿ ಕಲೆಕ್ಟ್ ಆಗಿರುವಂಥದ್ದು. This video is sponsored by Mahalakshmi Jewelers, Manur Multispeciality Hospital, KBN University, Imran Silk House, Bharat Chicken, Alchemy Group of Institutions and by Moria Restaurant. ಎಲ್ಲರಿಗೂ ನಮಸ್ಕಾರ. ಕೆಲವು ದಿನಗಳ ಹಿಂದೆ ಒಂದು ರಾಬ್ರಿ ಪ್ರಕರಣ ದಾಖಲಾಗಿತ್ತು. ಇದು ಘಟನೆ ವರದಿಯಾಗಿದ್ದು ಬ್ರಹ್ಮಪುರ್ ಪೊಲೀಸ್ ಸ್ಟೇಷನಲ್ಲಿ. ಅದರಲ್ಲಿ ನಮ್ಮ ಏನು ಆರ್ಚಿಡ್ ಮಾಲ್ ಇದೆ, ಆರ್ಚಿಡ್ ಮಾಲ್ ಹಿಂದುಗಡೆ ಒಬ್ಬ ನಿಯರ್ಲಿ 60 years ಅವರು ಬೈಕ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಅವರನ್ನು ಅಡ್ಡಗಟ್ಟಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವ್ರ ಕಾಲುಗಳ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಅವರಲ್ಲಿರುವ ಮೊಬೈಲ್ ಮತ್ತು ಹಣ ದೋಚಿಕೊಂಡು ಹೋಗಿರೋರ ಬಗ್ಗೆ ದೂರನ್ನು ಬರುತ್ತೆ. ನಾವು ಪ್ರಾಥಮಿಕವಾಗಿ ಸ್ಥಳಕ್ಕೆ ಧಾವಿಸಿ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಕೆಲವು ಅನುಮಾನಗಳು ಬರುತ್ತೆ ಮತ್ತು ಈ ಪ್ರಕರಣವನ್ನು ಬ್ರಹ್ಮಪುರ್ ಇನ್ಸ್ಪೆಕ್ಟರ್ ಸೋಮಲಿಂಗ್ ಅವರು ಮತ್ತು ಅವರ ಸಿಬ್ಬಂದಿಯವರು ಗಂಭೀರವಾಗಿ ಪರಿಗಣಿಸಿ ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ ಮತ್ತು ನಮಗೆ ದೊರೆತ ಕೆಲವು ಟೆಕ್ನಿಕಲ್ ಲೀಡ್ಸ್ಗಳ ಮೇಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗ್ತಾರೆ. ಇದರಲ್ಲಿ ಪ್ರಾಥಮಿಕವಾಗಿ 3 ಜನ ಆರೋಪಿಗಳನ್ನು ಬಂಧಿಸ್ತಾರೆ. ಅವರ ಒಂದು ವಿಚಾರಣೆಗೆ ಒಳಪಡಿಸಿದಾಗ ಏನು ಇದು ಸುಲಿಗೆ ಪ್ರಕರಣ ಇತ್ತು, ಆ ಸುಲಿಗೆ ಪ್ರಕರಣಕ್ಕೆ ಒಂದು ಹೊಸ ತಿರುವು ಬರುತ್ತೆ. ಇದು ದರೋಡೆ ಮಾಡಲಿಕ್ಕೆ ಆಗಿರುವಂಥ ಪ್ರಕರಣ ಅಲ್ಲ ಮತ್ತು ಏನು ವೈಯಕ್ತಿಕವಾಗಿ ಒಂದು ಸುಪಾರಿ ರೀತಿಯಿಂದ ಹಲ್ಲೆ ಮಾಡಿರುವಂಥ, ಸುಪಾರಿ ಪಡೆದುಕೊಂಡು ಹಲ್ಲೆ ಮಾಡಿರುವಂಥ ಮಾಹಿತಿ ತನಿಖೆಯಿಂದ ಹೊರಬರುತ್ತೆ. ಇಲ್ಲಿವರೆಗೆ ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಅದರಲ್ಲಿ 3 ಜನ ಏನು ಯುವಕರಿದ್ದಾರೆ ಅದರಲ್ಲಿ ಬಂಧಿತರಾಗಿರುವಂಥವ್ರು ಮತ್ತು ಇವರಿಗೆ ಸುಪಾರಿ ಕೊಟ್ಟಿರುವಂಥದ್ದು ಯಾರು ವಿಕ್ಟಿಮ್ ಇದ್ದಾರೆ, ವಿಕ್ಟಿಮ್ ಅವರ ವೈಫನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ. ಅವರು ಇವರಿಗೆ ಸುಪಾರಿ ಕೊಟ್ಟಿರ್ತಾರೆ. ಅದಕ್ಕೆ ಮೂಲ ಕಾರಣವನ್ನು ನಾವು ಕಲೆ ಹಾಕಿದಾಗ ಏನು ಇಂಜೂರ್ಡ್ ಇದ್ದಾರೆ, ವಿಕ್ಟಿಮ್ ಏನಿದ್ದಾರೆ ಅವರು ಅನೈತಿಕ ಸಂಬಂಧ ಇದೆ ಅನ್ನೋ ಒಂದು ರೀತಿಯಲ್ಲಿ ಇವರಿಗೆ ಅನುಮಾನ ಬಂದು ಅವರನ್ನು ಹೇಗಾದರೂ ಮಾಡಿ ಮನೆಯಲ್ಲೇ ಇಟ್ಕೋಬೇಕು ಅಂತ ಹೇಳಿ ಇವರಿಗೆ ಸುಪಾರಿ ಕೊಡ್ತಾರೆ. 5 lakh rupees ಈಗ ಸುಪಾರಿ ಮಾತಾಡಿರ್ತಾರೆ ಮತ್ತು ಇವರಿಗೆ ಯಾವುದೇ ರೀತಿಯ ಪ್ರಾಣಕ್ಕೆ ಅಪಾಯ ಆಗಬಾರ್ದು, ಮನೆಯಲ್ಲಿ ಇರುವ ರೀತಿ ಅವ್ರ ಕಾಲ ಮೇಲೆ ಗಾಯ ಮಾಡಿ ಅಂತ ಹೇಳಿರ್ತಾರೆ. ಅದೇ ಒಂದು ಹಿನ್ನೆಲೆಯಲ್ಲಿ 2 ಕಾಲುಗಳ ಮೇಲೆ ಕಲ್ಲನ್ನು ಎತ್ತಿ ಹಾಕಿ
ನಡೆಸಿರುವಂಥ ಈ ಒಂದು ಘಟನೆ. ಈ ಹಿನ್ನೆಲೆಯಲ್ಲಿ ಯಾರು ಸುಪಾರಿ ನೀಡಿದ್ರು ಅವರನ್ನು ಮತ್ತು ಸುಪಾರಿ ಪಡೆದಂಥ 3 ಜನ ಆರೋಪಿಗಳನ್ನು, ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಮತ್ತು ಇದೊಂಥರ ಗಂಭೀರವಾದ ವಿಚಾರ ಆಗಿತ್ತು. ಯಾಕಂತಂದರೆ ಕೆಲವು ಸ್ಥಳೀಯರು ಅಲ್ಲಿ ತುಂಬ ಒಂದು ಭಯದ ವಾತಾವರಣ ಆಗಿರೋ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ನೀಡಿದರು. ಮತ್ತು ಸುರಕ್ಷತೆಯ ಬಗ್ಗೆಯೂ ಕೂಡ, ಭದ್ರತೆಯ ಬಗ್ಗೆಯೂ ಕೂಡ ಅಲ್ಲಿ ನಮಗೆ ಮಾಹಿತಿಯನ್ನು ನೀಡಿದರು. ಸಂಜೆ ಅರೌಂಡ್ 10:15 ಈ ರೀತಿ ಇನ್ಸಿಡೆಂಟ್ ಆದರೆ ಏನು ಅನ್ನೋ ರೀತಿ ಕೆಲವರು ನಮಗೆ ಹೇಳಿದರು. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ಕೊಂಡಿದ್ದೀವಿ. ಮತ್ತು ಏನು ಪ್ರಕರಣ ಭೇದಿಸಿದ್ದಾರೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಗುರುತಿರುವ ಹಾಗೆ ಈಗ ನಾವು ಸುಮಾರು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಟ್ರಾಫಿಕಲ್ಲಿ ಈಗ ಈ ಚಲನ್ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಚಲನ್ನಿಂದ ಈಗ ನಿಯರ್ಲಿ 2500 ಅಷ್ಟು ಪ್ರಕರಣಗಳಿಗಾಗಲೇ ದಾಖಲಾಗಿದೆ. ಅದಲ್ಲದೆ ಇದರಲ್ಲಿ ಈ ಚಾನಲ್ ಮುಖಾಂತರ ನಾನು ಸಾರ್ವಜನಿಕರಿಗೆ ಹೇಳೋದೇನಂತಂದರೆ, ಪೊಲೀಸ್ ಸಿಬ್ಬಂದಿ ನಿಂತರೆ ಮಾತ್ರ ಅಲ್ಲಿ ಟ್ರಾಫಿಕ್ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಒಂದು ವೇಳೆ ಸಿಬ್ಬಂದಿ ಇಲ್ಲ ಅಂತಂದರೆ ವೈಲೇಷನ್ಸ್ಗಳು ಈಗ ಸುಮಾರು ಪ್ರತಿಶತ ಕಡಿಮೆ ಆಗಿದೆ. ವಿ ಆರ್ ಸೀಯಿಂಗ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಬಟ್ ಆದರೂ ಕೆಲವು ಕಡೆ ವೈಲೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ವಿನಂತಿ ಏನಂತಂದರೆ, ಸಿಬ್ಬಂದಿ ಇದ್ದರೆ ಅಷ್ಟೇ ಸಂಚಾರ ನಿಯಮ ಪಾಲನೆ ಮಾಡಬೇಕಂತಲ್ಲ. ನಮ್ಮ ನಿಯರ್ಲಿ 113 CCTV ಕ್ಯಾಮ್ರಾ ಇದೆ ಮತ್ತು POS ಮಷಿನ್ಸ್ಗಳ ಮುಖಾಂತರ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಸಿಬ್ಬಂದಿಯವರಿಗೂ ಕೂಡ ನಾವು ಅವೇರ್ನೆಸ್ ಮಾಡಿದ್ದೀವಿ. ಫೋಟೋಗಳ ಮುಖಾಂತರ ಕಳಿಸಿ ನಮ್ಮ ವಾಟ್ಸಪ್ ಕಂಟ್ರೋಲ್ ರೂಮ್ ಏನಿದೆ ಆ ವಾಟ್ಸಪ್ಪಿಗೆ ಬಂದ ಒಂದು ಮಾಹಿತಿ ಆಧಾರದ ಮೇಲೇನೂ ನಾವು ಈ ಚಲನ್ಗಳನ್ನು ಜನ್ರೇಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಈಗೇನು ನಾವು ಅಪಘಾತಗಳಾಗಿದ್ದು ನಾವು ಲಾಸ್ಟ್ ಇಯರ್ ಅದನ್ನೆಲ್ಲ ವಿಮರ್ಶೆ ಮಾಡಿ ಎಲ್ಲೆಲ್ಲಿ ಅಪಘಾತಗಳಾಗ್ತಾ ಇದೆಯೋ ಮತ್ತು ಅಪಘಾತಕ್ಕೆ ಕಾರಣ ಏನಾಗ್ತಾ ಇದೆ, ಈ ಸಿಗ್ನಲ್ ಜಂಪ್ ಮಾಡುವಂಥದ್ದು, ಓವರ್ ಸ್ಪೀಡಿಂಗ್ ಇರುವಂಥದ್ದು, ಡ್ರಂಕ್ ಆ್ಯಂಡ್ ಡ್ರೈವು, ಆಟೋದವರ ಇನ್ಡಿಸಿಪ್ಲಿನ್, ಇವೆಲ್ಲ ತೆಗೆದುಕೊಂಡು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ನಾವು ಲಾಸ್ಟ್ ಮಂತಲ್ಲಿ, ಜನವರಿಯಲ್ಲಿ. ಈಗ ತಮಗೆ ಅಂಕಿಅಂಶಗಳು ಇದ್ರೂ ನಿಮಗೆ ನೀಡ್ತೀವಿ. ಇದರಲ್ಲಿ ನಾವು ತೆಗೆದುಕೊಂಡಿರುವಂಥದ್ದು ಓವರ್ ಸ್ಪೀಡಿಂಗ್ ಕೇಸ್ 117 ಹಾಕಿದ್ದೀವಿ, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ 55, ಸಿಗ್ನಲ್ ಜಂಪ್ ತಮಗೆಲ್ಲ ಗುರ್ತಿದೆ. ಈಗ ಯಾರು ಕಾನೂನು ಸಂಚಾರ ನಿಯಮ ಪಾಲನೆ ಮಾಡ್ತಾರೆ, ಇತರರೇ ಯಾರು ವೈಲೇಟ್ ಮಾಡ್ತಾರೆ, ಇಟ್ ಬಿಕಮ್ಸ್ ಇನ್ಕನ್ವೀನಿಯನ್ಸು ಮತ್ತು ಅಪಘಾತಗಳಾಗುವಂಥದ್ದು, ಪೆಡೆಸ್ಟ್ರಿಯನ್ಗೆ ಆ್ಯಕ್ಸಿಡೆಂಟ್ಸ್ ಆಗ್ತಾ ಇರೋದು. ಸಿಗ್ನಲ್ ಜಂಪಿಂಗ್ ಒಟ್ಟು 566 ಪ್ರಕರಣಗಳು ಹಾಕಿದ್ದೀವಿ. ಅದರ ಜೊತೆಗೆ ಟ್ರಿಪಲ್ ರೈಡಿಂಗ್ 322 ಮತ್ತು ಆಟೋದವ್ರಿಗೆ ಮೇಲೇನೂ ಕೂಡ ನಾವು ಕ್ರಮಗಳು ತೆಗೆದುಕೊಂಡಿದ್ದೀವಿ. ಎಕ್ಸೆಸ್ ಪ್ಯಾಸೆಂಜರ್ಸ್ 1257 1257. ನೆಕ್ಸ್ಟ್ ವಿತೌಟ್ ವೇರಿಂಗ್ ಯೂನಿಫಾರ್ಮ್. ಅದ್ರ ಜೊತೆಗೆ ಈ ಸ್ಕೂಲ್ ಚಿಲ್ಡ್ರನ್ಸ್ ಎಕ್ಸೆಸ್ ಪ್ಯಾಸೆಂಜರ್ಸ್ 10 ಕೇಸ್ಗಳು. ನಿಮಗೆ ಕಂಪ್ಲೀಟ್ ಇದು ಕೊಡ್ತೀವಿ. ಬಟ್ ಏನಂತಂದರೆ, ಈಗ ನಾವು ಲಾಸ್ಟ್ ಟೈಮ್ ಫಿಸಿಕಲ್ ಎನ್ಫೋರ್ಸ್ಮೆಂಟ್ ಎಷ್ಟಾಗಿದೆ ಅಂತಂದರೆ, ನಮ್ಮದು ಈ ಚಲನ್ ಸ್ಟಾರ್ಟ್ ಆಗಿ ನಿಮಗೆಲ್ಲ ಗೊತ್ತಿದೆ ಒಂದು 10 to 15 days ಆಗಿದೆ. ಈಗ ಫಿಸಿಕಲ್ ಕೇಸ್ 5106 ಕೇಸ್ ಹಾಕಿದ್ದೀವಿ, 5000, ನಿಯರ್ಲಿ 29 lakh rupees ಫೈನ್ 1 ಮಂತಲ್ಲಿ ಕಲೆಕ್ಟ್ ಆಗಿರುವಂಥದ್ದು. 29 lakh. ಅವರ್ ಅಬ್ಜೆಕ್ಟಿವ್ ಇಸ್ ಟು ನಾಟ್ ಹರ್ಯಾಸ್ ಪೀಪಲ್. ಏನು ಈಗ ಸುಮಾರು ಸಕಾರಾತ್ಮಕವಾಗಿ ಟ್ರಾಫಿಕ್ ಕಂಪ್ಲೇಂಟ್ಸ್ ಆಗ್ತಾ ಇದೆ, ಅದು ಸಂಪೂರ್ಣವಾಗಿ ಆದರೆ ಈ ನಮ್ಮ ಅಪಘಾತಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇತರರು ಯಾವುದೇ ರೀತಿಯ ಭಯ ಇಲ್ಲದೆ ರಸ್ತೆ ಮೇಲೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಕೂಡ ತಮಗೆ ನೀಡ್ತೀವಿ. ಈಗ ನಿಮ್ಗೆ ಹೇಳಿದೆ ನಾನು, ಆಟೋ ಫಿಸಿಕಲ್ಗೆ ಆಲ್ರೆಡಿ ನಾವು 1257 ಕೇಸ್ ಹಾಕಿದ್ದೀವಿ. ಅದ್ರ ಜೊತೆಗೆ ಇವರು ವಿತೌಟ್ ಯೂನಿಫಾರ್ಮ್ 120 ಕೇಸ್ ಹಾಕಿದ್ದೀವಿ. ಮತ್ತು ಈ ಚಲನ್ದು ಸಪ್ರೇಟ್ ಇದೆ, ಅದು ನಾನು ಟೋಟಲ್ ನಂಬರ್ ಬ್ರೇಕ್ ಮಾಡಿ ನಿಮಗೆ ಹೇಳ್ತೀವಿ. ನಾವು ಈ ಚಲನ್ ಜನ್ರೇಟ್ ಮಾಡೋದಷ್ಟೇ ಅಲ್ಲ, ಈಗ ಫೈನ್ ಕಲೆಕ್ಟ್ ಮಾಡೋದು ಒಂದು ಡ್ರೈವ್ ಮಾಡ್ತೀವಿ. ನೆಕ್ಸ್ಟ್ ಯಾರು ರಿಪೀಟ್ ವೈಲೇಟರ್ಸ್ ಇದ್ದಾರೆ ಅದನ್ನು ಐಡೆಂಟಿಫೈ ಮಾಡ್ತೀವಿ. ಅದರಲ್ಲಿ ಡಿಫ್ರೆಂಟ್ ಕೆಟಗರಿ ಇದೆ ನಮ್ಮದು ಈ ಚಲನ್ದು. ಈಗ ವಿತೌಟ್ ಹೆಲ್ಮೆಟ್ ಆಯಿತು, ಸಿಗ್ನಲ್ ಜಂಪಿಂಗ್ ಆಯಿತು, ಟ್ರಿಪಲ್ ರೈಡಿಂಗ್, ವಿತೌಟ್ ಸೀಟ್ ಬೆಲ್ಟ್, ವಿತ್ ಫೋಟೋ ಅವರಿಗೆ ನಾವು ಈ ಮೆಸೇಜ್ಗಳು ಈ ಚಲನನ್ನು ಕಳಿಸ್ತಾ ಇದ್ದೀವಿ ಮೊಬೈಲ್ಗೆ. ಕಡ್ಡಾಯ ಬಗ್ಗೆ ನನ್ನ ಹತ್ರ ನೀವು ಅಧಿಕೃತವಾಗಿ ಯಾವುದೇ ಸಂದೇಶ ತೊಗೋಬೇಡಿ. ಬಟ್ ಇಟ್ ಈಸ್ ಫಾರ್ ದೇರ್ ಸೇಫ್ಟಿ. ಅರ್ಥ ಆಯ್ತಾ? ಈ ಡೆಸ್ಟಿಟ್ಯೂಟ್ಸು ಮತ್ತು ಟ್ರಾನ್ಸ್ಜೆಂಡರ್ಸ್ ಅದ್ರದ್ದು ಏನಿದೆ ಈಗ ಅಂದರೆ ಡೆಸ್ಟಿಟ್ಯೂಟ್
ಇಲ್ಲಿ ಡೆಸ್ಟಿಟ್ಯೂಟ್ಸ್ದು ಸಂಚಾರಕ್ಕೆ ತೊಂದರೆ ಆಗ್ತಾ ಇಲ್ಲ, ಬಟ್ ಸುಮಾರು ಜನ ಅಪಘಾತಗಳಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ, ಭಿಕ್ಷೆ ಬಿಡಬೇಕಾದ್ರೆ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ವಿ ಹ್ಯಾವ್ ಲಾಸ್ಟ್ ಮೆನಿ ಪೀಪಲ್ ಆಲ್ಸೋ. ಹಾಗಾಗಿ ಒಂದು ರಿಹ್ಯಾಬಿಲಿಟೇಷನ್ ಪ್ಲ್ಯಾನ್ ಮಾಡಬೇಕಾಗುತ್ತೆ ನಾವು. ಸೊಲ್ಯೂಷನ್ ಅಂತಂದರೆ ವಿ ಹ್ಯಾವ್ ಟು ಹ್ಯಾವ್ ಆಲ್ಟರ್ನೇಟ್ ರಿಹ್ಯಾಬಿಲಿಟೇಷನ್ ಪ್ಲ್ಯಾನ್. ಅವ್ರಿಗೆ ಅಲ್ಲಿಂದ ತರಿಸಿ ಬೇರೆ ಕಡೆ ಹೋಗ್ಬೇಕಾದ್ರೆ ರಿಹ್ಯಾಬಿಲಿಟೇಷನ್ ಪ್ಲ್ಯಾನ್ ಬೇಕೇ ಬೇಕಾಗುತ್ತೆ. ವಿ ವಿಲ್ ಟಾಕ್ ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಎರಡನೇದು, ಇವ್ರಲಿಂದ ಹರ್ಯಾಸ್ಮೆಂಟ್ ಆಗಿ ಯಾರಲಿಂದ ಆದರೆ ದೂರು ಕೊಡಲಿ, ವಿಲ್ ಟೇಕ್ ಆ್ಯಕ್ಷನ್. ಅಲ್ಲ, ವಿ ನೀಡ್ ಪೊಲೀಸರಿಗೆ ಹರ್ಯಾಸ್ಮೆಂಟ್ಲಿಂದ ಕಂಪ್ಲೇಂಟ್ ತೊಗೊಳ್ಳೇಬೇಕಾಗುತ್ತೆ. ಆಯ್ತು, ಅವ್ರ ಜೊತೆ ಸಭೆ ಮಾಡಿ ಅವರಿಗೆ ನಾವು ಅರಿವು ಮೂಡಿಸ್ತೀವಿ. ಹರ್ಯಾಸ್ ಮಾಡಬೇಡಿ ಅಂತ ಅವರಿಗೆ ಅರಿವು ಮೂಡಿಸ್ತೀವಿ. ವಿ ವಿಲ್ I understand. Okay. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Alchemy Group of Institutions, and by Moria Restaurant.